ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆ ಬೆನ್ನಲ್ಲೇ ಉತ್ಖನನ ಕ್ಷಣಗಣನೆ ಆರಂಭವಾಗಿದೆ. ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಪ್ರಾರಂಭವಾಗಿದ್ದು, ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಸ್ವಚ್ಛತಾ ಕಾರ್ಯ ಮುಂದುವರೆದಿದೆ. ಕಾರ್ಮಿಕರಿಂದ ಆವರಣ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಉತ್ಖನನ ಜಾಗದ ಅಳತೆ ಮಾಡುತ್ತಿದ್ದಾರೆ ಸಿಬ್ಬಂದಿಗಳು. ಬಾರ್ಡರ್ ಗುರುತು ಹಾಕಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಗೆ ಉತ್ಖನನಕ್ಕೆ ಚಾಲನೆ ನೀಡಲಾಗಿದೆ. ಪುರಾತತ್ವ ಇಲಾಖೆ ನಿವೃತ್ತ ಅಧಿಕಾರಿ ಹಾಗೂ ಉತ್ಖನನ ನಿರ್ದೇಶಕ ವಿಜ್ಞಾನಿ ಟಿಎಂ ಕೇಶವ ನೇತೃತ್ವದಲ್ಲಿ ಉತ್ಖನನ ಪ್ರಾರಂಭವಾಗಿದೆ. ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿ ಆರ್ ಸಜೀಶ್ವರ ನೇತೃತ್ವದಲ್ಲಿ ಉತ್ಖನನ ಕಾರ್ಯ ಮುಂದುವರಿತಾ ಇದೆ. ಇನ್ನು ಉತ್ಖನನಕ್ಕೂ ಮುನ್ನ ಭೂಮಿ ಪೂಜಾ ಕಾರ್ಯವನ್ನ ಕೈಗೊಂಡಿದ್ದಾರೆ. ಸಲಿಕೆ, ಗುದ್ದಲಿ, ಪಿಕಾಶಿ, ಹಾರೆ, ಸುತ್ತಿಗೆ, ಬಟ್ಟೆಗಳನ್ನ ಇಟ್ಟು ಪೂಜೆಯನ್ನ ಮಾಡಲಾಗಿದೆ. ಮಂತ್ರ ಪಠಣ ಮಾಡಿ ಕಾಯಿ ಒಡೆಯುವ ಮೂಲಕ ಪೂಜೆಯನ್ನ ಪ್ರಾರಂಭ ಮಾಡಲಾಗಿದ್ದು, ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಅವರಿಂದ ಉತ್ಖನನಕ್ಕೆ ಚಾಲನೆ ನೀಡಲಾಗಿದೆ. ಜೂನ್ 3ನೇ ತಾರೀಕು ಸಿಎಂ ಉತ್ಖನನಕ್ಕೆ ಚಾಲನೆ ನೀಡಿದ್ರು. ಆಗ ಮಳೆಗಾಲ ಪ್ರಾರಂಭ ಆಗಿದ್ರಿಂದ ಉತ್ಖನನ ಕಾರ್ಯ ಮಾಡಲು ಆಗಿರಲಿಲ್ಲ. ಬೇಸಿಗೆ ಬಂದಿರೋದ್ರಿಂದ ಉತ್ಖನನ ಪ್ರಾರಂಭ ಮಾಡಿದ್ದೇವೆ. ರಾಜ್ಯ ಪುರಾತತ್ವ ಇಲಾಖೆ ನೇತೃತ್ವದಲ್ಲಿ ಜಿಲ್ಲಾಡಳಿತ ಮತ್ತು ಲಕ್ಕುಂಡಿ ಪ್ರಾಧಿಕಾರದ ವತಿಯಿಂದ ಮಾಡಿಸುತ್ತಿದ್ದೇವೆ. ಉತ್ಖನನಕ್ಕೆ 3 ರಿಂದ 4 ತಿಂಗಳ ಕಾಲ ತೆಗೆದುಕೊಳ್ಳುತ್ತೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂದೆ ಪ್ರಾರಂಭ ಮಾಡ್ತಿದ್ದೇವೆ. 10 ವ್ಯಾಪ್ತಿಯಲ್ಲಿ ಮೊದಲು ಉತ್ಖನನ ಮಾಡ್ತೇವೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅವರು ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿದ್ದಲಿಂಗೇಶ್ವರ ಪಾಟೀಲ್, ಎಸ್ಪಿ ರೋಹನ್ ಜಗದೀಶ್, ಪುರಾತತ್ವ ಇಲಾಖೆ ಅಧಿಕಾರಿ ಆರ್ ಸಜೀಶ್ವರ್, ಲಕ್ಕುಂಡಿ ಪಾರಂಪರಿಕ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ ಸೇರಿದಂತೆ ಅಧಿಕಾರಿಗಳು ಈ ಉತ್ಖನನದಲ್ಲಿ ಭಾಗಿಯಾಗಿದ್ದಾರೆ. ಮುಖ್ಯಮಂತ್ರಿಗಳು ಜೂನ್ 3ನೇ ತಾರೀಕು ಬಂದು ಲಕ್ಕುಂಡಿಯಲ್ಲಿ ಏನು ಈ ಉತ್ಖನನ ಕಾರ್ಯವನ್ನು ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಿದರು. ಆವಾಗ ಇಮಿಡಿಯೇಟಾಗಿ ಹಿಂದೆ ಮಳೆಗಾಲ ಸ್ಟಾರ್ಟ್ ಆಗಿದ್ದರಿಂದ ನಾವು ಉತ್ಖನನ ಕಾರ್ಯ ಮಾಡೋಕ್ಕಾಗಿರಲಿಲ್ಲ. ಈಗ ಮಳೆಗಾಲ ಎಲ್ಲ ಮುಗಿದು ಈಗ ಬೇಸಿಗೆ ಬಂದಿರೋದ್ರಿಂದ ಈಗ ಉತ್ಖನನ ಕಾರ್ಯ ಸ್ಟಾರ್ಟ್ ಮಾಡಿದ್ದೀವಿ. ಇದು ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಆಡಳಿತ ಮತ್ತು ಲಕ್ಕುಂಡಿ ಪ್ರಾಧಿಕಾರದ ವತಿಯಿಂದ ಮಾಡಿಸ್ತಾ ಇದ್ದೀವಿ. ಈ ಒಂದು ಉತ್ಖನನ ಕಾರ್ಯಕ್ಕೆ ಕನಿಷ್ಠ ಒಂದು 3 ರಿಂದ 4 ತಿಂಗಳು ಹಿಡಿಬಹುದು. ಅಂದರೆ ಮುಂದಿನ ಮಳೆಗಾಲ ಬರೋದ್ರೊಳಗೆ ಇಲ್ಲಿ ಒಂದು ಉತ್ಖನನ ಮಾಡಬೇಕಂತ ಹೇಳಿ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆಯಿಂದ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಈಗ ಫಸ್ಟ್ ಒಂದು 10x10 ವ್ಯಾಪ್ತಿಯೊಳಗೆ ನಾವು ಉತ್ಖನನ ಮಾಡ್ತೀವಿ. ಈ ಹಿಂದೆ ಸ್ವಲ್ಪ ಮಣ್ಣು ಹಾಕಿರೋದು ಇದೆ ಮೇಲ್ಗಡೆ ಮಕ್ಕಕ್ಕೆ, ಒಂದು 3 ರಿಂದ 4 ಅಡಿವರೆಗೂ. ಮಣ್ಣು ತೆಗೆದ ಮೇಲೆ ಆ ದೇವಸ್ಥಾನದ ಮಟ್ಟಕ್ಕೆ ನಾವು ಇಳಿತೀವಿ. ಅಲ್ಲಿಂದ ಆಚೆಗೆ ಉತ್ಖನನ ಕಾರ್ಯ ಅದು ಸೂಕ್ಷ್ಮತೆಯಿಂದ ಕೂಡಿರುತ್ತದೆ. ಅಲ್ಲಿಂದ ಆಚೆಗೆ ಸೂಕ್ಷ್ಮವಾಗಿ ಉತ್ಖನನ ಮಾಡಿಕೊಂಡು ನಾವು ಏನಾದ್ರು ಸಿಗಬಹುದು ಅಂತ ಒಂದು ಆಶಯ ಏನು ಇಟ್ಟಿದ್ದೀವಿ, ಅದರದ್ದು ಪ್ರಯತ್ನಗಳು ಆವಾಗ ಮುಂದುವರಿಯುತ್ತೆ. ಸರ್, ಏನೆಲ್ಲ ಸಿಗ್ಬೋದು ಸರ್ ಈ ಒಂದು ಉತ್ಖನನ ಸಂದರ್ಭಗಳು? ದೇವರಿಗೆ ಬಿಟ್ಟಿದ್ದು ದೇವಸ್ಥಾನದ ಕುರುಹುಗಳು ಇದ್ದಾವೆ. ಇಲ್ಲಿ ಇತಿಹಾಸ ಪ್ರಸಿದ್ಧ ಇದೆ. ಎದುರುಗಡೆನೇ ಒಂದು ಸ್ಟೆಪ್ಪಲ್ ಇದೆ. ಸ್ಟೆಪ್ಪಲ್ಲಿಂದ ಅಲ್ಲಿವರೆಗೂ ಹೋಗೋಕ್ಕೆ ನಿಖರವಾದ ಒಂದು ದಾರಿ ಇತ್ತು ಅಂತ ಹೇಳ್ತಾರೆ. ಹಾಗೆ ಅಕ್ಕಪಕ್ಕದ ದೇವಸ್ಥಾನಗಳಿಗೂ ಏನಿದೆ ಅಂತ ಹೇಳಿ ಹಿಂದೆನೇ ಕೋಟೆ ಗೋಡೆ ಇದೆ. ಅವಕ್ಕೆ ಸಂಬಂಧಪಟ್ಟಂಗೆ ಸಿಗ್ಬೋದು. ನಮಗೆ ಕಲಾಕೃತಿಗಳು ಸಿಗ್ಬೋದು, ದೇವಸ್ಥಾನದ ಕುರುಗಳು ಸಿಗ್ಬೋದು ಅನ್ನೋ ಆಶಯ ಹೆಚ್ಚಿದೆ. ಕಾಕತಾಳೀಯ ಅದು ಮೊನ್ನೆ ನಿಧಿ ಸಿಕ್ಕಿದೆ ಅಂದ್ಬಿಟ್ಟು ನಾವು ಉತ್ಖನನ ಇವತ್ತೇ ಸ್ಟಾರ್ಟ್ ಮಾಡ್ತಿರೋದು ಕಾಕತಾಳೀಯ. ಉತ್ಖನನಕ್ಕೆ ಜೂನ್ 3ನೇ ನಿಗದಿಯಾಗಿತ್ತು. ಈಗ ಮಳೆಗಾಲ ಮುಗಿದು ಈಗ ಬೇಸಿಗೆ ಶುರುವಾಗಿದ್ದರಿಂದ ಈಗ ಮಾಡ್ತಾ ಇದ್ದೀವಿ. ನಿಧಿಗೂ ಇದಕ್ಕೂ ಏನೋ ನೇರವಾದ ಸಂಬಂಧ ಇಲ್ಲ. ಭೂಮಿ ಒಳಗೆ ನಿಧಿ ಇದ್ದರೆ ಅದು ಸಿಗಲಿ ಅಂತ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ. ಇದು ASA ಅವರ ಅವರ ಅನುಭವದ ವ್ಯಾಪ್ತಿಯಲ್ಲಿ ಅವರು ಹೇಳಿದ್ದು, ಈ ದೇವಸ್ಥಾನ ಮತ್ತು ಸ್ಥಳೀಯ ಇದರಿಂದ ಇಲ್ಲಿ ಇರಬಹುದು ಅನ್ನೋ ಒಂದು ಏನು ಅವರು ಕುರುಹು ಮಾಡಿದ್ದಾರೆ. ಅದರೊಳಗೆ ಇಲ್ಲಿ ಸ್ಟಾರ್ಟ್ ಅಷ್ಟೇ, ಮಿಕ್ಕಿದ ಕಡೆನೂ ಮಾಡಬಾರ್ದು ಅಂತೆಲ್ಲ ಸ್ಟಾರ್ಟ್ ಮಾಡೋಕ್ಕೆ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸರ್, ಎಷ್ಟು ಕಡೆ ಮಾಡಬೇಕಂತ ಪ್ಲಾನ್ ಇದೆ? ದೇವಸ್ಥಾನ ಯಾವ ಕಾಲದ್ದು ಮತ್ತು ಪುಷ್ಕರಣಿ ಕೋಟೆ ಯಾವ ಕಾಲದ್ದು ಕಲ್ಯಾಣ ಚಾಲಕರ ಕಾಲದಲ್ಲಿ ಇದು ಆಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ASA ಅವರೆಲ್ಲ ಹೇಳ್ತಾರೆ. ಸೊ ಇನ್ನೂ ಸಿಗೋದು, ಯಾಕಂದರೆ ಲಕ್ಕುಂಡಿಯ ಇತಿಹಾಸ ಬಹಳ ಹಳೆಯದು. ಸೊ 11ನೇ ಶತಮಾನಕ್ಕೆ ಲಿಮಿಟಾಗಿ ನಾವು ಮಾತಾಡೋಕ್ಕಾಗೋದಿಲ್ಲ. ಇಲ್ಲಿ ನೀವೇ ನೋಡ್ಬೋದು, ಜೈನರಿದ್ದಾರೆ, ಬಸ್ತಿಗಳಿದ್ದಾವೆ, ಬೌದ್ಧರಿದ್ದಾರೆ, ಶೈವೈಟ್ಸ್ ಇದ್ದಾರೆ, ವೈಷ್ಣವೈಟ್ಸ್ ಇದ್ದಾರೆ. ಸೊ ಆಯಾ ಕಾಲಘಟ್ಟದಲ್ಲಿ ಆಯಾ ಪ್ರಬುದ್ಧಮಾನಕ್ಕೆ ಬಂದಂಥ ವ್ಯವಸ್ಥೆ ಇದೆ. ಸೊ ಅವ್ರವ್ರ ಕಾಲದಲ್ಲಿ ಇದು ಅತ್ತಿಮಬ್ಬೆ ಕಾಲದಲ್ಲೂ ದೊಡ್ಡ ಇದು ಅತ್ತಿಮಬ್ಬೆ ನಮಗೆ ಇಲ್ಲಿ ಅವ್ರು ಅನ್ನೋದು ಭಾಳ ಹೆಮ್ಮೆಯ ವಿಚಾರ. ಸೊ ಹಾಗಾಗಿ ಯಾವುದು ಏನು ಸಿಗುತ್ತೆ ಅನ್ನೋದಿಲ್ಲ, ಬಟ್ ಸಿಗುತ್ತೆ ಅನ್ನೋ ಒಂದು ಆಶಯ ಮತ್ತು ಒಂದು ತಜ್ಞರ ಅಭಿಪ್ರಾಯದೊಂದಿಗೆ ನಾವು ಸರ್ಕಾರದ ವತಿಯಿಂದ ಈ ಕಡೆ ಸ್ಟಾರ್ಟ್ ಮಾಡಿದ್ವಿ. ಸರ್, ಎಷ್ಟು ಕಡೆ ಉತ್ಖನನ ಮಾಡಬೇಕಂತ ಪ್ಲಾನ್ ಏನಾದರೂ? ನಗರದ ಲಕ್ಕುಂಡಿಯಲ್ಲಿ ಸಾಕಷ್ಟು ದೇವಸ್ಥಾನಗಳು ಏನಿದಾವೆ ಆ ಸುತ್ತು ಪ್ರಾರಂಗಣಗಳಲ್ಲಿ ಮಾಡ್ತೀವಿ. ಸರ್, ಲಕ್ಕುಂಡಿಯನ್ನು ಸ್ಥಳಾಂತರ ಮಾಡಬೇಕು ಅನ್ನುವಂಥದ್ದು ಒಂದಿಷ್ಟು ಕೇಳಿ ಬರ್ತಾ ಇದೆ ಸರ್. ಅದು ಉತ್ಖನನದ ಮೇಲೆ ನಿಂತಿರುತ್ತೆ.
ಉತ್ಖನನದಲ್ಲಿ ಬರುವಂಥ ಇದ್ರ ಮೇಲೆ ಸೊ ಖಾಲಿ ಮಾಡಿಸ್ಬೇಕಾಗೋ ಪರಿಸ್ಥಿತಿ ಬಂತು ಅಂದರೆ ಸರ್ಕಾರದ ಹಂತದಲ್ಲಿ ಕ್ರಮ ತಗೊಂತೀವಿ. ಸರ್ ಯಾವ ಏನೆಲ್ಲ ನಿಯಮಗಳು ಇರ್ತವೆ ಸರ್ ಊರು ಸ್ಥಳಾಂತರ ಮಾಡೋದು? ಅವಾಗ ನೋಡೋಣಪ್ಪ, ಈಗಲೇ ಯಾಕೆ ಕೂಸುಟ್ಟೋಕ್ಕಿಂತ ಮುಂಚೆ ಕುಲವೇ ಬೇಡ. ಸ್ಥಳಾಂತರ ಮಾಡುವಂಥ